ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಸ್ವಲ್ಪ JCB ಕರೆಸಿದ ಕೆಲಸಗಳಿತ್ತು ಅಂತ ಈ ಕಡೆ ಜಾಗದಿಂದ ಆ ಕಡೆ ಜಾಗಕ್ಕೆ ಹೋಗಕ್ಕೆ ಪೈಪ್ ಹಾಕಿ ದಾರಿ ಮಾಡಿಸಿದ್ವಿ. ಎಲ್ಲ ಮಣ್ಣು ಕೊರೆದ್ಬಿಟ್ಟಿತ್ತು, ನೀರು ಹೋಗಿ ಹೋಗಿ. ಇವಾಗ ಮಣ್ಣು ಕೊರೆದೋಗಿರೋ ಕಡೆಗೆಲ್ಲ ಮಣ್ಣು ಹಾಕಿಸಿ ಮುಚ್ಚಿ ಅದ್ಮೇಲೆ ಪೈಪ್ ಹಾಕಿ ಮುಚ್ಚಬೇಕು. ಈ ತರ ಮಣ್ಣು ಹಾಕಿ ಎಷ್ಟೇ ಸಲ ಮುಚ್ಚಿದ್ರು ಮಳೆ ನೀರು ಬಂದಾಗೆಲ್ಲ ಕೊರೆದೋಗುತ್ತೆ ಸ್ವಲ್ಪ. ಅದಕ್ಕೆ ಒಂದ್ ಒಳ್ಳೆ ಡೆಕ್ ಕಟ್ಸ್ಬೇಕಂದ್ರೆ ಬ್ರಿಡ್ಜ್ ಕಟ್ಸ್ಬೇಕು ಆ ಕಡೆ ಹೋಗಕ್ಕೆ. ಈಗ ಸದ್ಯಕ್ಕೆ ಈ ಟೆಂಪರರಿ ಕೆಲಸ ಮಾಡ್ಕೊಳ್ಳೋಣ. ತೆಂಗಿ ತೋಟ ಎಲ್ಲ ಫುಲ್ ಗಲೀಜ್ ಆಗ್ಬಿಟ್ಟಿತ್ತು, ಮೇಂಟೈನ್ ಮಾಡಿದ್ರೆ ಎಲ್ಲ ಗಿಡ ಬೆಳ್ಕೊಂಡು ಒಂದೊಂದು ಬುಡಕ್ಕೆಲ್ಲ ಮಣ್ಣು ಬಿಡಿಸಿದೆ. ಅದನ್ನೆಲ್ಲ ಉಚ್ಚಿ ನೀಟ್ ಮಾಡಿಸ್ಬೇಕು ಒಂದ್ ಕಡೆಯಿಂದ. ಈ ಕಡೆ ಎಲ್ಲ ಮಾಡಾಗಿದೆ, ಇನ್ನು ಆ ಕಡೆ ಪೆಂಡಿಂಗ್ ಇದೆ ನೋಡಿ. ಆ ಕಡೆ ಗಿಡ ಎಲ್ಲ ಕಾಣಿಸುತ್ತೆ, ಅದೆಲ್ಲ ನೀಟಾಗಿ ಉಚ್ಚಿ ಒಂದ್ ಕಡೆಯಿಂದ ಎಳ್ಳು ತನಕ ಬಿಡಿಸ್ಬಿಟ್ಟು ಇದೆಲ್ಲ ಉಚ್ಚಿ ರೆಡಿ ಮಾಡ್ಕೊಂಡ್ರೆ ಮಣ್ಣು ಗುಡ್ಡೆ ಎಲ್ಲ ತೋಟ ಒಂದ್ ಕಡೆ ನೀಟ್ ಆಗುತ್ತೆ. ಅಳತೆ ಬೇರೆ ಕಟ್ಟಬೇಕು, ಅಳತೆ ಮಾಡಿಸ್ಬೇಕು ಈ ಪೀಸ್ ನ. ನೋಡಿ ಈ ತರ ಗಲೀಜಾಗಿ ಕಾಣುತ್ತೆ, ಗುಡ್ಡೆ ಮಣ್ಣು ಗುಡ್ಡೆ ಎಲ್ಲ ಬಿಟ್ಟಿರೋದಲ್ಲ. ಈ ಗುಡ್ಡೆ ಎಲ್ಲ ಕೆರ್ಸಿ ಗಿಡ ಎಲ್ಲ ಉಜ್ಸಿದ್ರೆ ಒಂದ್ ಕಡೆ ನೀಟಾಗಿ ಆಗೋ ತರ ಕಾಣುತ್ತೆ. ಕ್ಲೀನಿಂಗ್ ಆದ್ಮೇಲೆ ಈ ತರ ಕಾಣುತ್ತೆ ನೋಡಿ. ತೆಂಗಿನ ಸಸಿ ಎಲ್ಲ ಶಿಫ್ಟ್ ಮಾಡ್ಬೇಕಿತ್ತು, ಅದಕ್ಕೆಲ್ಲ ಕೀಳಿಸ್ತಾ ಇದೆ. ಕಿತ್ಬಿಟ್ಟು ಮೂರ್ ಸಸಿನ JCB ಶಿಫ್ಟ್ ಮಾಡ್ತಾ ಇದ್ರಿ. ತೆಂಗಿನ ಸಸಿ ಶಿಫ್ಟ್ ಮಾಡಿ ಗುಂಡಿ ಹೊಡಿಸಿ ಎಲ್ಲ ನೆಡ್ಸಾಯ್ತು. ಒಂದ್ 3-4 ನೆಡ್ಸಿ ನೋಡಿ ಎಲ್ಲ ಕಾಣುತ್ತೆ ಸುತ್ತ ಎಲ್ಲ ಹೋಗಿತ್ತು, ಎಲ್ಲ ನೆಡ್ಸಿದೀನಿ. ಬೆಳಗಿನ ಸಾಯಂಕಾಲದಂಗೆ ಇದೇ ಕೆಲಸ ಆಯ್ತು. ನಾಳೆ ನೀರ್ ಬಿಡ್ಬೇಕು.